ಕಾಂಗ್ರೆಸ್ ಕಡೆಯಿಂದ ಈ ಸರಿ MP ಎಲೆಕ್ಷನ್ ಅಲ್ಲಿ ಇಲ್ಲಿ ಯಾರು ನಿಂತಿರೋದು ಗೊತ್ತಾ? ಯಾರು ಗೊತ್ತಿಲ್ಲ. ಕೆ ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು. JDS ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? ಯಾರು ಯಾವುದು ಗೊತ್ತಿಲ್ಲ. ಮಲ್ಲೇಶ್ ಬಾಬು ಅಂತ ಕರೆಕ್ಟ್. ಮಲ್ಲೇಶ್ ಬಾಬು ಅವ್ರು ಗೊತ್ತಾ? ಗೊತ್ತು. ಓಟ್ ಯಾರಿಗೆ ಹಾಕ್ತೀರಾ? ಯಾರಿಗೆ ಹೇಳ್ತಾರ ಅವ್ರಿಗೆ ಹಾಕ್ತಿವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಅದೇ BJP JDS ಒಂದಾಗಿದಾರಲ್ಲ, ಅದು ಒಳ್ಳೇದಾ ಕೆಟ್ಟದಾ? ಒಳ್ಳೇದು ತಾನೇ. ಏನಕ್ಕೆ 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 ಒಳ್ಳೇದು? ಅವರಿಬ್ರು ಒಂದಾಗಿರೋದು ಒಳ್ಳೇದೇ ಇರ್ಲಿ, ಒಳ್ಳೇದ್ ಮಾಡ್ತಾರ. ಸರಿ, ಕಾಂಗ್ರೆಸ್ ಅವರು ಮನೆಗೆ 2,000 ರೂಪಾಯಿ ಕೊಡ್ತಾ ಅವರು ಇದ್ದಾರೆ. ಕೊಡ್ತಾ ಇದ್ದಾರಪ್ಪ. ಮತ್ತೆ ಎಲ್ಲ ದುಡ್ಡು ಇಲ್ಲಿಸ್ಕೊಂಡು ನೀವು ಅವ್ರು ಮಾಡಿರೋದು ನಮ್ಮ ಯಾವ ಕಡೆ ಹಾಕ್ಬೇಕಂತ ನಮ್ ಮನ್ಸಿರುತ್ತೆ, ನಾವ್ ಹೇಳ್ಕೊಳ್ಳಲ್ಲ ಅಷ್ಟೇ. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಈ ಸಲ ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ನಡೀತಿದಲ್ಲ. ಹೆಂಗ್ ನಡೀತಿದೆ ನೋಡೋಣ ಯಾರು ಬರ್ತಾರೋ, ಹೆಂಗಾಗುತ್ತೆ. ಯಾರು ಬರ್ತಾರೋ? ನಿಮ್ಮೂರಲ್ವಾ, ನೀವ್ ಹೇಳ್ಬೇಕು ಯಾರು ಬರ್ತಾರೆ? ಕಾಂಗ್ರೆಸ್ ಅವ್ರು ಬರ್ತಾರ. ಯಾರು ನಿಂತಿರೋದು ಹೇಳಿ ಕಾಂಗ್ರೆಸ್ ಕಡೆಯಿಂದ? ಕತ್ತೂರು ಮಂಜವರು, ಕೋಲಾರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯಾರು? ಕತ್ತೂರು ಮಂಜು, ಇಲ್ಲೇ ಕೋಲಾರಗ. ಅವ್ರು ಇರೋದು ರಾಹುಲ್ ಗಾಂಧಿ ಕಾಂಗ್ರೆಸ್ ಇಂದ. ಇಲ್ಲಿ MP ಎಲೆಕ್ಷನ್ ಯಾರು ನಿಂತಿರೋದು ಕಾಂಗ್ರೆಸ್ ಇಂದ? ಅದೆಲ್ಲ ಅಷ್ಟು ಗೊತ್ತಿಲ್ಲ. ಇಲ್ಲಿ MP ಎಲೆಕ್ಷನ್ ನಿಂತಿರೋದು ಗೌತಮ್ ಅವರು, ಕೆ ಗೌತಮ್ ಅಂತ ಅಂದ್ಬಿಟ್ಟು. JDS ಕಡೆಯಿಂದ ನಿಂತಿರೋದು ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ಅಂದ್ಬಿಟ್ಟು. ಮಲ್ಲೇಶ್ ಬಾಬು ಅವ್ರನ್ನ ನೋಡಿದೀರಾ? ಇಲ್ಲ, ನೋಡಿಲ್ಲ. ಗೌತಮ್ ಅವ್ರನ್ನ? ನಿಮ್ಮ ಮತ ಯಾರಿಗೆ? ನಿಮ್ಮ ಅಂದ್ರೆ ಯಾರಿಗೆ ಸಪೋರ್ಟ್ ನಿಮ್ದು? ನಮ್ದು ಕಾಂಗ್ರೆಸ್ಗೆ ಸಪೋರ್ಟ್. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಪ್ರಧಾನ ಮಂತ್ರಿ ಮೋದಿ ಅವ್ರು ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಅವರು? ಅವರೇ ಒಳ್ಳೇದು ಮಾಡೋದು. ಕೋಲಾರ ಎಲ್ಲ ಕರ್ನಾಟಕ ಎಲ್ಲ ಅವರೇ ಒಳ್ಳೇದು ಮಾಡೋದು, ಅವರೇ ಬರಬೇಕು. ಸರಿ ಹೇಳಿ. ಎಲೆಕ್ಷನ್ ಹೆಂಗ್ ನಡೀತಿದೆ ಇಲ್ಲಿ? ಎಲೆಕ್ಷನ್ ಅಷ್ಟೇನಿಲ್ಲ ಸರ್ ಇವಾಗ, ಇನ್ನ ಯಾಕೆ ಏನೋ ಗೊತ್ತಿಲ್ಲ ಸರ್. ಇನ್ನ ತುಂಬಾ ಜನ ತುಂಬಾ ಪೈಪೋಟಿ ಆಗಿ ನಡೀತಿದೆ ಅಂತ. ಪೈಪೋಟಿ ನಡೀತಾ ಇದೆ. ಎಲ್ಲಿ ಕೆಲಸ ಎಲ್ಲಿ ಇನ್ನ ಯಾವುದಿಲ್ಲ, ಯಾವ್ದಕ್ಕೆ ಹಾಕ್ಬೇಕು ಯಾವ್ದಕ್ಕಿಲ್ಲ ಅಂತ ಏನೂ ಆಲೋಚನೆ ಇಲ್ಲ. ಅದೇ ಏನಕ್ಕಿಲ್ಲ ಆ ಥರ? ಏನಿಲ್ಲ ತಂದ್ರೆ ಕಾಂಗ್ರೆಸ್ ಆಗಿದ್ರೆ ಏನಿಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ. ನಮ್ಗೇನು ಇದು ಮಾಡ್ತಾರಲ್ಲ, ನಮ್ಗೆ ಇಲ್ಲಿ ಮಾರ್ಕೆಟ್ ಕೆಲಸ ಇರ್ಲಿಲ್ಲ. ಏನ್ ಮಾಡೋದು ನಾವು ಆಲೋಚನೆ ಮಾಡ್ತಾ ಇದ್ವಿ. ಸರಿ, BJP ಅವರು ಮತ್ತೆ JDS ಅವರು BJP ಬಂದ್ರೆ ಪರವಾಗಿಲ್ಲ ಸರ್, ಅದು ಅನುಕೂಲ ಆಗುತ್ತೆ. ಅಲ್ಲ, ಇಲ್ಲಿ BJP ಮತ್ತೆ JDS ಒಂದಾಗಿದಾರಲ್ಲ, ಅದು ಏನು ಒಳ್ಳೇದ ಕೆಟ್ಟದ ನಿಮ್ಮ ಪ್ರಕಾರ? ಒಳ್ಳೇದು ಸರ್. ಅದು ಏನಕ್ಕೆ ಒಳ್ಳೇದು? ಒಳ್ಳೇದಂದ್ರೆ BJP ಅಂದ್ರೆ ನಮ್ಗೆ ಸೆಂಟ್ರಲ್ ಇಂದ ಸ್ವಲ್ಪ ಅನುಕೂಲ ಇರುತ್ತೆ. ಏನೋ ಒಂದು ಅನುಕೂಲ ಆಗುತ್ತೆ. ನಾವು ಅಲ್ಲಿ ಆಲೋಚನೆ ಮಾಡ್ಬೇಕಷ್ಟೇ. ನಮ್ಗೆಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಆಲೋಚನೆ ನಾವು ಚೆನ್ನಾಗಿರುತ್ತೆ. ನಾವೊಂದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಅವರೇ ಇದ್ರೆ ಸರ್, ಮೋದಿ ಅವರೇ ಇರ್ಬೇಕು ಸರ್. ಓಕೆ ಅಣ್ಣ, ಇವಾಗ ಇಲ್ಲಿ ಹೆಂಗೆ ಎಲೆಕ್ಷನ್ ಹೆಂಗೆ ನಡೀತಿದೆ? ಪೈಪೋಟಿ, ಫುಲ್ಲು ಪೈಪೋಟಿ ಆಗಿದೆ. ಏನಕ್ಕೆ? ಕಾಂಗ್ರೆಸ್ಸು ಇದು JDS ಇವಾಗ ಪೈಪೋಟಿ, BJP ಎಲ್ಲ ಪೈಪೋಟಿ ಮೇಲೆ ಇದೆ. ಸರಿ, ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ. ಇದು ಅಕ್ಕಿದ್ ಮಾತ್ರ ಬರ್ತಾ ಇಲ್ಲ. ಯಾವ್ದು ಅಕ್ಕಿದು? ಅಕ್ಕಿ ಗ್ಯಾರಂಟಿ 2,000 ಬರ್ತಾ ಇದೆ. ಗೃಹಲಕ್ಷ್ಮಿ ಬರ್ತಾ ಇದೆ. ಇದು ಅಕ್ಕಿದ್ ಬರ್ತಾ ಇಲ್ಲ ಅಮೌಂಟ್. ಅದೇನೋ ಬರ್ತಿಲ್ಲ. ಸರಿ, ಇಲ್ಲಿ ಯಾರಿಗೆಲ್ಲ ಚಾನ್ಸಸ್ ಇದೆ? ಯಾರಿಗೆ ಜಾಸ್ತಿ ಸಪೋರ್ಟ್ ಇದೆ ಇಲ್ಲಿನ ಜನರು? ಇಲ್ಲಿನ ಜನರು ಕಾಂಗ್ರೆಸ್ಸು ಇದೆ, JDS ಇದೆ. ಸರಿ, PM ಯಾರು ಆಗ್ತಾರೆ? ಪ್ರೈಮ್ ಮಿನಿಸ್ಟರ್ ಮೋದಿ. ಯಾಕೆ? ಅವರಿದ್ರೇನೆ ಒಳ್ಳೇದು ದೇಶಕ್ಕೆ. ರಾಹುಲ್ ಗಾಂಧಿ ಅವ್ರು ಬಂದರೆ? ಇಲ್ಲ, ಬಂದರೆ ಏನಾಗುತ್ತೆ? ಬಂದರೆ ಇರೋದೆಲ್ಲ ಹೋಗ್ತದೆ ಅಷ್ಟೇ. ಸೊ ಫ್ರೆಂಡ್ಸ್, ಇನ್ನೂ ಮಾರ್ಕೆಟಲ್ಲಿ ಸ್ವಲ್ಪ ಜನ ಇದ್ದಾರೆ, ಬನ್ನಿ ಅವ್ರ ಹತ್ರನೂ ಮಾತಾಡೋಣ. ಎಲೆಕ್ಷನ್ ಹೆಂಗ್ ನಡೀತಿದೆ ಇಲ್ಲಿ? ಎಲೆಕ್ಷನ್ ಪರವಾಗಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ತರ ಏನು ಕಾಂಗ್ರೆಸ್ ಬರುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕಂತಿದ್ದೀರಾ? ಯಾಕಂದ್ರೆ ವ್ಯವಸ್ಥೆಯಲ್ಲಿ BJP ಸರಿ ಕೆಲಸ ಮಾಡಿಲ್ಲ ಅವನು, ಅದಕ್ಕೆ ಕಾಂಗ್ರೆಸ್ ಬಂದ ಚಾನ್ಸ್. ಹೊಸ ಏನು ಮಾಡಿಲ್ಲ ಅಂತ. ಬಟ್ ತುಂಬಾ ಜನ ಅಂತಿರೋದು JDS ಈ ಸಲ ಮೆಜಾರಿಟಿಯಲ್ಲಿ ಗೆಲ್ಲುತ್ತೆ ಇಲ್ಲಿ. ಇಲ್ಲ 0.0. ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ಪರವಾಗಿಲ್ಲ, ಚೆನ್ನಾಗಿ ನಡೀತೈತಲ್ಲ ಸರ್. ಏನ್ ಚೆನ್ನಾಗಿ ನಡೀತಿದೆ ಇಲ್ಲಿ? ಇಲ್ಲಿ ಏನು ನಡೀತೈತೆ ಅಂದ್ರೆ ಪೈಪೋಟಿಯಲ್ಲಿ ನಡೀತಿದೆ ಅಂತ ಅಂತವ್ರೆ. ಪೈಪೋಟಿ ನಡೀತೈತೆ, ನಡೀಲಿ. ಯಾರು ಬರ್ತಾರೋ ಬರಲಿ. ಇಲ್ಲಿ ಮಾಮೂಲಿಯಾಗಿ ಇಲ್ಲಿ ಯಾರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ? ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಐತೆ ಸರ್. ಕಾಂಗ್ರೆಸ್ ಸಪೋರ್ಟ್ ಜಾಸ್ತಿ. BJPಗೆ ಆದರೆ ಲಾಸ್ಟ್ ಸಲ MP ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು BJP ಅವ್ರು ಗೆದ್ದಿದ್ರು ಇಲ್ಲಿ. ಈ ಸತಿನೂ BJPನೇ ಗೆಲ್ಲಬೇಕು ಅನ್ನೋ ಆಸೆ. ಆದರೆ BJP ಅವರು ಯಾರು ಇಲ್ವಲ್ಲ, ನಿಂತಿಲ್ವಲ್ಲ. BJP ಮತ್ತೆ JDS ಅಲೈನ್ಸ್ ಆಗಿದ್ದಾರೆ, ಅಂದರೆ ಮೈತ್ರಿ ಸರ್ಕಾರ ಆಗಿದೆ. ಅದು ಒಳ್ಳೇದಾ ಕೆಟ್ಟದಾ? BJP ಒಳ್ಳೇದೇ ಸರ್. ಏನಕ್ಕೆ ಒಳ್ಳೇದು? ಯಾಕಂದರೆ BJP ಬಂದು ಎಲ್ಲ ಒಳ್ಳೇದಾಗೈತೆ ಸ್ವಲ್ಪ. ಹಂಗೆ ಅವರಿಬ್ರು ಒಂದಾಗಿ ಮಾಡ್ತಾರೆ. ಈ ಬಿಸಿಲಲ್ಲಿ, ಈ ಹೀಟಲ್ಲಿ ಎಲೆಕ್ಷನ್ ಹೀಟ್ ಹೆಂಗೆ ನಡೀತಿದೆ? ಯಾಕಂದ್ರೆ ಮಲ್ಲೇಶ್ ಬಾಬು ಅವರು ಪಾಪ 2-3 ಸರಿ ನಿಲ್ತಿದ್ರು. ಹೌದಾ? ಮುಂಚೆ ನಿಂತಿದ್ರ ಇಲ್ಲಿ? ಮುಂಚೆ MLA ನಿಲ್ತಿದ್ರು ಬಂಗಾಳ ಪರಿಷತ್ತಲ್ಲಿ. ಬಟ್ ಈಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಮಲ್ಲೇಶ್ ಬಾಬು ಅವ್ರು. ಯಾಕಂದ್ರೆ ಕಾಂಗ್ರೆಸ್ ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? ಗೌತಮ್
ಗೌತಮ್ ಅವರು ಅವ್ರ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಆಗಿದಾರಲ್ಲ, ಅದು ಒಳ್ಳೇದ ಕೆಟ್ಟದ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಒಳ್ಳೇದೇ, ಅದನ್ನ ನೋಡ್ಬೇಕು ಮುಂದೆ ಏನಾಗುತ್ತಂತ. ಇವಾಗ ಹೇಳ ಅವ್ರ ಬಗ್ಗೆ, ಮಲ್ಲೇಶ್ ಬಾಬು ಅವರು. ಮಲ್ಲೇಶ್ ಬಾಬು ಬಗ್ಗೆ ಯಾಕಂದರೆ ಇವ್ರು ಲೋಕಲ್ ಅವರಲ್ಲೇ, ಅವರು ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ. ಗೌತಮ್ ಅವ್ರು ಯಾರೂ ನೋಡಲಿಲ್ಲ. ಸೊ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಜನರ ಅಭಿಪ್ರಾಯ ಎಲ್ಲ ನೀವೇ ಕೇಳಿಸ್ಕೊಂಡ್ರಿ. ಇವಾಗ ಬೇರೆ ಜಾಗಕ್ಕೆ ಹೋಗೋಣ, ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.